ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ KSP ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಭೂಗೋಳಶಾಸ್ತ್ರದ ಪ್ರಶ್ನೆಗಳನ್ನು ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭೂಮಿಯಿಂದ ಸುತ್ತುವರಿಯಲ್ಪಟ್ಟ ಸಮುದ್ರ ಯಾವುದು? ಆಪ್ಷನ್ ಎ ಗ್ರೀನ್ಲ್ಯಾಂಡ್ ಸಮುದ್ರ, ಆಪ್ಷನ್ ಬಿ ಅರಾಲ್ ಸಮುದ್ರ, ಆಪ್ಷನ್ ಸಿ ಟೈಮರ್ ಸಮುದ್ರ, ಆಪ್ಷನ್ ಡಿ ಅರಬ್ಬಿ ಸಮುದ್ರ. ಫ್ರೆಂಡ್ಸ್, ಯಾರೋ ವಿಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅರಾಲ್ ಸಮುದ್ರ. ಎರಡನೇ ಪ್ರಶ್ನೆ, ವಾಣಿಜ್ಯ ಮಾರುತಗಳು ಎಲ್ಲಿಂದ ಬೀಸುತ್ತವೆ? ಆಪ್ಷನ್ ಎ ಧ್ರುವೀಯ ಅಧಿಕ ಒತ್ತಡ ಪಟ್ಟಿಗಳಿಂದ, ಆಪ್ಷನ್ ಬಿ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಗಳಿಂದ, ಆಪ್ಷನ್ ಸಿ ಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳಿಂದ, ಆಪ್ಷನ್ ಡಿ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಗಳಿಂದ. ಸರಿಯಾದ ಉತ್ತರ ಆಪ್ಷನ್ ಡಿ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಗಳಿಂದ. ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅಮೆರಿಕದ ಮಿಸ್ಸಿಸಿಪ್ಪಿ ವಲಯದಲ್ಲಿ ಬೀಸುವ ಸ್ಥಳೀಯ ಮಾರುತ ಯಾವುದು? ಆಪ್ಷನ್ ಎ ಟಾರ್ನ್ಯಾಡೋ, ಆಪ್ಷನ್ ಬಿ ಬರ್ಗ್, ಆಪ್ಷನ್ ಸಿ ಬೋರಾ, ಆಪ್ಷನ್ ಡಿ ಲೂ. ಸರಿಯಾದ ಉತ್ತರ ಆಪ್ಷನ್ ಎ ಟಾರ್ನ್ಯಾಡೋ. ನಾಲ್ಕನೇ ಪ್ರಶ್ನೆ, ಸಾವಿರ ಸರೋವರಗಳ ನಾಡು ಎಂದು ಹೆಸರಾದ ದೇಶ ಯಾವುದು? ಆಪ್ಷನ್ ಎ ಮಲೇಷಿಯಾ, ಆಪ್ಷನ್ ಬಿ ಸ್ವೀಡನ್, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಫಿನ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಫಿನ್ಲ್ಯಾಂಡ್. ಐದನೇ ಪ್ರಶ್ನೆ, ಗ್ರೀಕ್ ಪುರಾಣ ಕಥೆಯ ದೇವರಾದ ಜೀಸಸ್ನ ಅಜ್ಜನ ಹೆಸರಿನಲ್ಲಿ ಈ ಕೆಳಗಿನ ಯಾವುದನ್ನು ಹೆಸರಿಸಲಾಗಿದೆ? ಆಪ್ಷನ್ ಎ ನೆಪ್ಚೂನ್, ಆಪ್ಷನ್ ಬಿ ಯುರೇನಸ್, ಆಪ್ಷನ್ ಸಿ ಜುಪಿಟರ್, ಆಪ್ಷನ್ ಡಿ ಪ್ಲೂಟೋ. ಸರಿಯಾದ ಉತ್ತರ ಆಪ್ಷನ್ ಬಿ ಯುರೇನಸ್. ಆರನೇ ಪ್ರಶ್ನೆ, ವಿಶ್ವದ ಅತಿ ತಾಪವುಳ್ಳ ಗ್ರಹ ಯಾವುದು? ಆಪ್ಷನ್ ಎ ಬುಧ, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಮಂಗಳ, ಆಪ್ಷನ್ ಡಿ ಗುರು. ಫ್ರೆಂಡ್ಸ್, ಈ ಪ್ರಶ್ನೆ ಡಿಸೆಂಬರಲ್ಲಿ ನಡೆದಂಥ ಎಕ್ಸಾಮು 454 ಸಿವಿಲ್ PC ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ. ಏಳನೇ ಪ್ರಶ್ನೆ, ಹಿಮನದಿ ಇಲ್ಲದ ಏಕೈಕ ಖಂಡ ಯಾವುದು? ಆಪ್ಷನ್ ಎ ಏಷ್ಯಾ, ಆಪ್ಷನ್ ಬಿ ದಕ್ಷಿಣ ಅಮೆರಿಕಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ. ಎಂಟನೇ ಪ್ರಶ್ನೆ, ಪ್ರಸ್ತುತ ಅಸ್ತಿತ್ವದಲ್ಲಿರುವ ಪ್ರಪಂಚದ ಅತ್ಯಂತ ಹಳೆಯ ಸಂಸತ್ತನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಐಸ್ಲ್ಯಾಂಡ್, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಬ್ರಿಟನ್. ಸರಿಯಾದ ಉತ್ತರ ಆಪ್ಷನ್ ಎ ಐಸ್ಲ್ಯಾಂಡ್. ಒಂಬತ್ತನೇ ಪ್ರಶ್ನೆ, ಚಂದ್ರಗ್ರಹಣ ಹೇಗೆ ಉಂಟಾಗುತ್ತದೆ? ಆಪ್ಷನ್ ಎ ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಾಗ, ಆಪ್ಷನ್ ಬಿ ಚಂದ್ರ ಮತ್ತು ಭೂಮಿಯ ಮಧ್ಯೆ ಸೂರ್ಯ ಬಂದಾಗ, ಆಪ್ಷನ್ ಸಿ ಭೂಮಿ ಮತ್ತು ಚಂದ್ರನ ಮಧ್ಯೆ ಮಂಗಳ ಬಂದಾಗ, ಆಪ್ಷನ್ ಡಿ ಚಂದ್ರ ಮತ್ತು ಸೂರ್ಯನ ಮಧ್ಯೆ ಭೂಮಿ ಬಂದಾಗ.
ಸರಿಯಾದ ಉತ್ತರ ಆಪ್ಷನ್ ಡಿ, ಚಂದ್ರ ಮತ್ತು ಸೂರ್ಯನ ಮಧ್ಯೆ ಭೂಮಿ ಬಂದಾಗ. 10ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ನಕ್ಷತ್ರ ಮಾತ್ರವಷ್ಟೇ ಆಗಿದೆ? ಆಪ್ಷನ್ ಎ ಭೂಮಿ, ಆಪ್ಷನ್ ಬಿ ಸೂರ್ಯ, ಆಪ್ಷನ್ ಸಿ ಚಂದ್ರ, ಆಪ್ಷನ್ ಡಿ ಶುಕ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯ.